ಅಕ್ರಮ ಪ್ರಶ್ನಿಸಿದರೆ ಅಲ್ಲೇ ಅಧಿಕಾರಿಗಳ ಮೌನಕ್ಕೆ ಗ್ರಾಮಸ್ಥರು ಆಕ್ರೋಶ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೊಮ್ಮಸಮುದ್ರ ಗ್ರಾಮದ ಕೆರೆಯಿಂದ ನಡೆಯುತ್ತಿರುವ ಅಕ್ರಮ ಮಣ್ಣು ಮತ್ತು ಮರಳು ಸಾಗಾಟವನ್ನು ತಡೆಹಿಡಿಯುವಂತೆ ಆಗ್ರಹಿಸಿ ಗ್ರಾಮದ ಮಹಿಳೆಯರು ಹಾಗೂ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಶಶಿಧರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಗ್ರಾಮಸ್ಥರ ಮನವಿ ಪ್ರಕಾರ ಬೊಮ್ಮಸಮುದ್ರ ಗ್ರಾಮದ ಕೆರೆಯಿಂದ ನಿರಂತರವಾಗಿ ಮಣ್ಣು ಮತ್ತು ಮರಳು ಚಳ್ಳಕೆರೆ ಪಟ್ಟಣದ ಲೇಔಟ್ಗಳಿಗೆ ಹಾಗೂ ಸೈಟ್ಗಳಿಗೆ ಅಕ್ರಮವಾಗಿ ಸಾಗಿಸುತ್ತಿದ್ದು, ಈ ಅಕ್ರಮ ಚಟುವಟಿಕೆಯಿಂದ ಗ್ರಾಮದ ಜನಜೀವನಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದು, ಇದರಿಂದ ಪರಿಸರಕ್ಕೂ ಹಾನಿಯಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಅಕ್ರಮ ಸಾಗಾಟವನ್ನು ತಡೆಯಲು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಕೂಲಿ ಕಾರ್ಮಿಕರು ಪ್ರಯತ್ನಿಸಿದಾಗ ಸಾಗಾಟದಲ್ಲಿ ತೊಡಗುವರು ಅವರನ್ನು ಹೊಡೆಯುವುದು ಮತ್ತು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುವುದು ಮಾಡುತ್ತಿದ್ದಾರೆ. ಈ ಕುರಿತು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ತಿಳಿಸಿದರೂ ಸಹ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಮಹಿಳೆಯರು ಅಳಲನ್ನು ತೋಡಿಕೊಂಡಿದ್ದಾರೆ. ಆದ್ದರಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೊಮ್ಮಸಮುದ್ರ ಗ್ರಾಮಕ್ಕೆ ಖುದ್ದಾಗಿ ಭೇಟಿ ನೀಡಿ ಅಲ್ಲಿ ನಡೆಯುತ್ತಿರುವ ಅಕ್ರಮ ಮಣ್ಣು ಮತ್ತು ಮರಳು ಸಾಗಾಟವನ್ನು ತಕ್ಷಣವೇ ತಡೆ ಹಿಡಬೇಕು ಎಂದು ಗ್ರಾಮಸ್ಥರು ಮತ್ತು ಮಹಿಳೆಯರು ಮನವಿಯನ್ನು ನೀಡಿದ್ದಾರೆ. ಎತ್ತಿನ ಗಾಡಿಯವರು ಟ್ಯಾಕ್ಟರ್ ಕೂಡ ಬಂದು ಮಾಡಿ ನೋಡಿದ್ದಾರೆ. ಮತ್ತು ಈಗ ಜಿ ಪಿ ಎಸ್ ಮಾಡೋಕೆ ಮತ್ತೆ ಹಂಗೆ ಕೆಲಸ ಮಾಡ್ತಾರೆ. ಇನ್ನು ರೋಡ್ ಯಾಕೆ ಕೂಡ ಎತ್ತಿನ ಗಾಡಿ ಬಂದು ಮಳ್ಳಾಡ್ಕೊಂಡು ಹೋಗ್ತಾರೆ. ಮತ್ತೆ ಹಂಗೆ ನಮ್ಮೂರ ಮಳ್ಳಿ ಸಿಗಲ್ಲ. ಗಾಡಿ ಬರ್ತಾವ ಸರ್ ಎಲ್ಲ ರಾತ್ರಿ